ಬಂದು ನಿಂತವಳನ್ನು ಯಾರೆಂದು ಕೇಳಿದರೆ ಏನೆಂದು ಹೇಳಲಿ? ಈ ಮನೆಯ ಕಿರಿಯ ಸೊಸೆ, ಅರ್ಥಾತ್ ನನ್ನ ಹೆಂಡತಿ. ವಿಷ್ಣು, ನೀನೇಳೋ ಮಾತು ಸತ್ಯವೇನಪ್ಪ? ಯಾವುದೋ ಹೆಣ್ಣನ್ನು ಕರೆತಂದು ಎದುರಿಗೆ ನಿಲ್ಲಿಸಿಕೊಂಡು ಹೆಂಡತಿ ಅಂತ ಹೇಳುತ್ತಿರುವೆಯಲ್ಲ, ನಿನ್ನ ಪಾಲಿಗೆ ನಾವು ಎಲ್ಲ ಸತ್ತು ಹೋಗಿದ್ದೇವೇನು? ಅಣ್ಣ, ತಂಗಿ, ತಮ್ಮ, ಈ ಜಾಗದಲ್ಲಿ ಯಾವುದೂ ಶಾಶ್ವತವಲ್ಲ. ಪ್ರೀತಿ ಒಂದೇ ಶಾಶ್ವತ ಅಂತ ನನ್ನ ಪ್ರೀತಿ ಗೆದ್ದ ಈ ಪೂಜಾ ಆಡಂಬರದ ಮದುವೆ ಬೇಡವೆಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿದ್ದೇವೆ. ಅಂತ ದೊಡ್ಡ ಗುಣ ನಿಮಗೇನಾದರೂ ಇದ್ದರೆ ನಮ್ಮನ್ನು ಆಶೀರ್ವದಿಸಿ. ಮುಟ್ಟಬೇಡ ಮುಟ್ಟಾಳ, ಕಾಮದ ಕೈಗೊಂಬೆ ನೀನಾಗಿ ಕಣ್ಣು ಕುಕ್ಕುವ ಹೆಣ್ಣಿನ ಕೈ ಚೀಲವಾಗಿ ಬರುವುದಕ್ಕಿಂತ ನನಗೊಂದು ಮದುವೆ ಬೇಕೆಂದು ತಿಳಿಸಿದ್ದರೆ ಸಾಕಿತ್ತು. ಅಂದದ ಚಂದದ ಮಂದಾರ ಹೂವನ್ನೇ ತಂದು ನಿನ್ನೆದುರಿಗೆ ನಿಲ್ಲಿಸುತ್ತಿದ್ದೆ. ಇದೇತಕ್ಕೆ ಬೇಕಾಗಿತ್ತು? ಬೇರೆಯವರು ಕಂಡು ಮೂಸಿ ಎಸದ ವಾಸನೆ ಕಳೆದುಕೊಂಡ ಹೂವು. ಮಶಾಣಕ್ಕೆ ಸೇರಬೇಕಾದ ನೀವು ಈ ವಯಸ್ಸಿನಲ್ಲಿ ಕಂಡವರನ್ನೆಲ್ಲ ಭೂತಗಳಿಗೆ ಹೋಲಿಸ್ತಿದ್ದೀರಲ್ಲ. ನಾನು ನಿಮ್ಮ ಮಗ ಪರಸ್ಪರ ಪ್ರೀತಿ ಮಾಡಿ ಇಬ್ರು ಮದುವೆ ಆಗಿದ್ದೀವಿ. ಅದು ಕಷ್ಟ ಬರಲಿ ಸುಖ ಬರಲಿ ನಾವೇ ಅನುಭವಿಸ್ತೀವಿ. ಅದನ್ನೆಲ್ಲ ನೀವು ಮಾತಾಡೋದು ನನಗೇನೋ ಸರಿ ಅನ್ನಿಸ್ತಿಲ್ಲ. ಪೂಜಾ, ಮದುವೆಗೂ ಈಗ ನೀವು ಮಾಡಿಕೊಂಡ ಒಡಂಬಡಿಕೆಗೂ ಬಹಳ ವ್ಯತ್ಯಾಸವಿದೆ. ಸಾವಿರಾರು ಜನ ಸೇರಿ ಅಕ್ಷತೆ ಹಾಕಿ ದಂಪತಿಗಳೆಂದು ದೃಢೀಕೃತ ಪತ್ರ ನೀಡಿದಾಗ ಮಾತ್ರ ಅದು ವಿವಾಹವೆನಿಸುತ್ತದೆ. ಈ ಮದುವೆ ನಿಮ್ಮ ಆಶೋತ್ತರಗಳನ್ನು ಈಡೇರಿಸುತ್ತದೆ ಎಂದು ತಿಳಿದುಕೊಂಡೆಯಾ? ಹುಚ್ಚಿ, ಮದುವೆಯಾದ ಮೇಲೆ ಶುಭ ದಿನದಂದು ಮೊದಲ ರಾತ್ರಿಯಿಂದ ಆರಂಭವಾಗಬೇಕಾದ ಸತಿ ಪತಿಗಳ ಜೀವನ ಪ್ರೀತಿ ತಾಳಿ ಇಲ್ಲದೆ ಹಲವಾರು ಕಾಮರಾತ್ರಿಗಳನ್ನು ಕಳೆದಿರುವಾಗ ಮಾಂಗಲ್ಯವೆಂಬ ಮಹಾಶಬ್ದಕ್ಕೆ ಬೆಲೆ ಉಳಿದಿದೆಯಾ ನಿನ್ನಲ್ಲಿ? ನನ್ನ ಶೀಲವನ್ನ ಶಂಕಿಸಿ ಮಾತಾಡ್ತಿದ್ದೀರಲ್ಲ. ನೀವು ಒಂದು ಹೆಣ್ಣನ ಮದುವೆ ಆಗಿದ್ದೀರಾ, ಅವಳು ಕೂಡ ಮದುವೆಗೆ ಮುಂಚೆ ಶೀಲ ಕಳೆದೇ ನಿಮ್ಮನ್ನು ಮದುವೆ ಆಗಿದ್ದಾಳೆ ಅಂತ ನಿಮ್ಮ ನಂಬಿಕೆ ಇದೆಯೇ? ಬಾಯಿ ಮುಚ್ಚು, ನಿನ್ನ ನೀಚ ನಾಲಿಗೆಯನ್ನು ಹರಿಬಿಡಬೇಡ. ನರಕದಲ್ಲಿ ನಿಂತುಕೊಂಡು ಸ್ವರ್ಗವನ್ನು ಜರಿದರೇನು ಅದರ ಬೆಲೆ ಕಡಿಮೆಯಾಗುವುದಿಲ್ಲ. ಪೂಜಾ, ನಾನು ನಿನಗೆ ಒಂದು ಮಾತು ಹೇಳ್ತೀನಿ. ತಪ್ಪು ದಾರಿಯಲ್ಲಿ ನೀನು ನಡೀತಾ ಇದೆಯಾ ನಿಜ, ಆದ್ರೆ ಆ ತಪ್ಪುಗಳನ್ನ ತಿದ್ದುಕೋ. ನೋಡು, ಹಿರಿಯರು ಮೂಗಿಗೆ ಮೂಗುತಿಯನ್ನ ಹಾಕ್ತಾರೆ. ಯಾಕೆ ಗೊತ್ತಾ? ಆ ಮೂಗುತಿ ಒಳ್ಳೆ ಕಾರ್ಯಕ್ಕೆ ನಾವು ಬೆಳೆಸಬೇಕು, ಒಳ್ಳೆ ವಿಚಾರಗಳನ್ನ ಮಾಡಬೇಕು ವಿನಃ ಇನ್ನೊಬ್ಬರ ಏಳಿಗೆಯನ್ನು ಕಂಡು ಮೂಗು ಮುರಿಯೋದಕ್ಕಲ್ಲ. ಅರ್ಥವಾಯ್ತು ಬಿಡ್ರಿ, ನೀವ್ ಏನಕ್ಕೆ ಈ ರೀತಿ ಮಾತನಾಡ್ತಿದ್ದೀರಾ ಅಂತ. ನನ್ನವರನ್ನ 10 ಬಸ್ನಲ್ಲಿ ಇಟ್ಕೊಂಡು ಈ ಮಡಿಯ ಆಡಳಿತವನ್ನ ಕೈಯಲ್ಲಿ ಇಟ್ಕೊಂಡು ನನ್ನ ಗಂಡನನ್ನ ಬೋಳ ಮಾಡಿ ಮನೆಯಿಂದ ಹೊರಗಕ್ಕೋ ಹೊಚ್ಚು ಅಂತ ಗೊತ್ತಾಯ್ತು. ತಪ್ಪು ತಿಳಿಯಬೇಡಮ್ಮ. ನಾವು ಹೇಳೋದ್ರಲ್ಲಿ ನಿನಗೇನೋ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಈಗ ಹೇಳ್ತೀನಿ ಕೇಳು. ಒಂದು ಗಿಳಿ ಮರಿ ಹಾರಲು ಇಚ್ಛೆ ಪಡುತ್ತೆ ನಿಜ, ಆದ್ರೆ ಅದು ಒಳ್ಳೆಯ ರೀತಿಯಾಗಿ ರೆಕ್ಕೆ ಬೆಳೆದ ಮೇಲೆ ಒಳ್ಳೆ ಕಾರ್ಯಕ್ಕೆ ಹೋಗಲು ಹಾರಬೇಕೇ ವಿನಃ ಇನ್ನೊಬ್ಬರ ಜೀವನವನ್ನ ಹಾಳು ಮಾಡೋದಕ್ಕಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ನಡೆದ್ರೆ ನಿನ್ನ ಜೀವನ ಕೂಡ ಒಳ್ಳೇದಾಗುತ್ತದೆ. ಅಂದ್ರೆ ನೀವು ಎಲ್ಲ ಗಿಳಿಗಳು, ನಾನು ಮಾತ್ರ ಗಿಡಗ ಅಂತ ನಿಮ್ಮ ಭಾವನೆ. ಹಾಗಲ್ಲಮ್ಮ, ನಾನ್ ನಿನಗೆ ಗಿಡಗ ಅಂತ ಇಲ್ಲ. ಕುಂಬಾರ ಸರಿಯಾದ ಒಂದು ಒಳ್ಳೆ ಮಡಿಕೆಯನ್ನ ಮಾಡಿಟ್ಟುಕೊಂಡಿರ್ತಾನೆ ನಿಜ. ಆ ಮಡಿಕೆಯನ್ನ ನಾವು ಹೇಗೆ ಜೋಪಾನ ಮಾಡಬೇಕೆನ್ನುವುದನ್ನ ನಾವು ತಿಳಿದುಕೊಂಡಿರಬೇಕು. ಅಕಸ್ಮಾತ್ ದಾರಿ ತಪ್ಪಿ ನಡೆದಿದ್ದೇ ಆದ್ರೆ ಆ ಮಡಿಕೆ ಎಂದು ನಮ್ಮ ಜೀವನದಿಂದ ಒಡೆದು ಹೋಗುತ್ತದೆಯೋ ತಿಳಿಯೋದಿಲ್ಲ. ಅದನ್ನೆಲ್ಲ ಕಲಿತು ಮನ ಬಲಿತ ಮೇಲೇನೆ ನಾನು ಮದುವೆ ಎಂಬ ಶಾಸ್ತ್ರಕ್ಕೆ ಮೈ ಒಡ್ಡಿರೋದು. ಮದುವೆ ಈಗಿನ ಕಾಲದಲ್ಲಿ ಮದುವೆ ಅನ್ನುವ ಅರ್ಥವಾದ್ರೂ ಜನಕ್ಕೆ ಏನು ಗೊತ್ತಮ್ಮ? ಸಿಟಿಯ ಜೀವನದಲ್ಲಿ ಬರೀ 4 ತಾಸಿನ ಅವರ ಕರ್ಮವನ್ನ ನೋಡಬೇಕಂತ ರೆಡಿಮೇಡ್ ತಾಳಿಯನ್ನ ಹಾಕಿಕೊಂಡು ಕರ್ಮಕಾಂಡವನ್ನ ಮುಗಿಸಿಕೊಂಡು ಮನೆಗೆ ಬರ್ತಾರೆ. ಆದ್ರೆ ತಾಯಿ, ನಾನ್ ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು. ಗಂಡ ಹೆಂಡತಿ ಅನ್ನೋದನ್ನ ಹಿರಿಯರು ಏಕೆ ಮಾಡಿದ್ದಾರೆ ಗೊತ್ತಾ? ಶಾಸ್ತ್ರದಲ್ಲಿ 4 ದಿಂಬೆಗಳನ್ನ ಇಟ್ಟುಕೊಂಡು ದಾರವನ್ನ
ದಾರವನ್ನ ಕಟ್ಟಿ ಆ ಅರಿಶಿಣದ ದಾರದಲ್ಲಿ ಅರಿಶಿಣವನ್ನ ಮೈಗೆ ಎತ್ತಿಕೊಂಡು ಎಲ್ಲಾ ಶಾಸ್ತ್ರಗಳನ್ನ ಮಾಡ್ತಾರೆ. ಯಾಕೆ ಗೊತ್ತಾ? ನಮ್ಮ ಮನಸ್ಸಿನಲ್ಲಿ ಯಾವದ ನ್ಯಾಯ, ನೀತಿ, ಧರ್ಮ ಏನೇ ಇದ್ದರೂ ಸಹಿತ ಅದು ತೊಳೆದು ಹಾಕಬೇಕು. ಸುರಿಗೆ ನೀರನ್ನ ಮೈ ಮೇಲೆ ಏಕೆ ಸುರಿಸ್ತಾರೆ ಗೊತ್ತಾ? ಯಾವ ಜನ್ಮದಲ್ಲಿ ಯಾವ ಪಾಪ ಕಾರ್ಯ ಮಾಡಿದ್ವೇನೋ ಆ ಪಾಪವನ್ನ ತೊಳೆಯೋದಕ್ಕೋಸ್ಕರ ಆ ಮದುಮಗನಿಗೆ ಸುರಿಗೆ ನೀರನ್ನ ತೊಳಿಸ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಕೇಳು, ಮದುವೆ ಎನ್ನುವ 3 ಅಕ್ಷರವನ್ನ ಒಳ್ಳೆ ರೀತಿಯಿಂದ ಬಳಸಬೇಕೇ ವಿನಃ ನಮ್ಮ ಜೀವನವನ್ನ ಹಾಳು ಮಾಡಿದುಕೊಳ್ಳೋದಕ್ಕಲ್ಲ. ಏನ್ರಿ ಕಿರು ಇವರು 100 ವರ್ಷ ಹಿಂದಿನ ಪದ್ಧತಿಯನ್ನೇ ಮಾತನಾಡ್ತಿದ್ದಾರಲ್ಲ. ಎಷ್ಟೇ ಆಗ್ಲಿ ಹಳ್ಳಿಯ ಜನ ಕೊಳಕು ಮನಸ್ಸಿನಿಂದ ಬರದ ದುರ್ಬಲವನ. ಪ್ರಪಂಚ ಎಷ್ಟು ಮುಂದುವರಿದರೇನೋ, ಮಗು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವುದನ್ನು ತಪ್ಪಿಸಿ ಯಂತ್ರದಲ್ಲಿ ಏನಾದರೂ ಹುಟ್ಟಿಸುವುದಕ್ಕಾಗುತ್ತದೆ. ಅದರಂತೆ ಕಾಲಚಕ್ರ ಎಷ್ಟೇ ಸುತ್ತು ಹಾಕಿದರೂ ಧರ್ಮದ ಕೀಲೆಣ್ಣೆಯ ಮೇಲೆ ಅದು ತಿರುಗುತ್ತಿರುತ್ತದೆ. ಅದೇನೇ ಇರಲಿ, ಈಗ ಪೂಜಾಳನ್ನು ಈ ಮನೆ ಸೊಸೆ ಎಂದು ಮನೆ ತುಂಬಿಸಿಕೊಳ್ಳುತ್ತೀರೋ ಇಲ್ಲವೋ ಅಷ್ಟೇ ಹೇಳಿ. ತುಂಬಿಸಿಕೊಳ್ಳಲ್ಲ ಅಂದ್ರೆ ಮನೆ ತುಂಬಿಸಿಕೊಳ್ಳಲಿಲ್ಲ ಅಂದರೆ ಆಸ್ತಿಯನ್ನು ಪಾಲು ಮಾಡುವ ಅನಿವಾರ್ಯತೆ ಎದುರಾಗುತ್ತದೆ. ಈ ಆಸ್ತಿಯಲ್ಲ ನಾ ಸ್ವಸಮತೆಯಿಂದ ಗಳಿಸಿದ್ದು. ಇದನ್ನು ನನಗೆ ಬೇಕಾದವರಿಗೆ ಹಂಚುವ ಅಧಿಕಾರ ನನಗಿದೆ. ಬೇಕಾದವರಿಗೆ ಹಂಚುವವರು ಇವರನ್ನ ಕಡ್ಕೊಂಡ್ರಿ, ಬೇಕಾದವರನ್ನಷ್ಟೇ ಹಡಿಬೇಕಿತ್ತು. ಅದನ್ನ ಕೇಳಕ್ಕೆ ನೀನಾರೆ ಮನೆ ಹೊಕ್ಕ ಮಾರಿ. ಬೇರೆಯವಳಾಗಿದ್ರೆ ನಾನಾಗಿದ್ರೆ ಅಲ್ಲಿ ತಲೆ ಹಾಕ್ತಿರ್ಲಿಲ್ಲ. ಈಗ ಇದು ನಿಮ್ಮ ಮಗ ಕಟ್ಟಿದ ತಾಳಿ. ಅರ್ಥವಾಗುತ್ತಿದೆ. ನೀನು ಕಟ್ಟಿಸಿಕೊಂಡಿದ್ದು ಎಷ್ಟನೇ ತಾಳಿ ಅದನ್ನಷ್ಟೇ ಹೇಳು. ತಾಯಿಗಿಂತ ಬಂಧುವಿಲ್ಲ ಎಂದು ಹೇಳಿಕೊಳ್ಳುವ ಈ ಹಿಂದೂ ಸಂಸ್ಕೃತಿಯಲ್ಲಿ ಮದುವೆಗೂ ಮುನ್ನವೇ ಮನ ಬಯಸಿದವನ ಜೊತೆ ಮಲಗಿ ಗರ್ಭಧರಿಸಿ ಶಿಶು ಹತ್ಯೆ ಮಾಡಿಸಿಕೊಳ್ಳುವಂತಹ ನಿನ್ನಂತ ಹೆಣ್ಣಿಗೆ ಇರಬೇಕು ಮುತ್ತೈದೆ ಸ್ಥಾನ. ನೋಡಿ, ನನ್ನ ಸ್ಥಾನದ ಮಾನದ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು. ನೋಡಿ, ಇವರ ಮುಂದೆ ನಿಂತು ಏನ್ ಮಾತಾಡ್ ಕೇಳೋದು? ನಡಿ ಹೋಗೋಣ.